ತಮಿಳುನಾಡಿಗೆ ಕಾವೇರಿ ನೀರನ್ನ ಹರಿಸೋದಕ್ಕೆ ಈಗಾಗಲೇ ಆದೇಶವನ್ನ ನೀಡಲಾಗಿದೆ. ಆದರೆ ಸಿಡಬ್ಲ್ಯೂಎಂಎ ಆದೇಶದ ವಿರುದ್ಧ ಸಾಕಷ್ಟು ಆಕ್ರೋಶಗಳು ವ್ಯಕ್ತವಾಗ್ತಾ ಇದೆ. ಅನೇಕ ಕಡೆಗಳಲ್ಲಿ ಪ್ರತಿಭಟನೆ ಕೂಡ ನಡೀತಾ ಇದೆ. ಮಂಡ್ಯದಲ್ಲಿ ಈ ಪ್ರತಿಭಟನೆಯ ಕಿಚ್ಚು ಕಾವೇರಿದೆ. ಮಂಡ್ಯದ ಸಂಜಯ್ ಸರ್ಕಲ್ನಲ್ಲಿ ಪ್ರತಿಭಟನೆ ನಡೆಸಲಾಗ್ತಾ ಇದೆ. ಕಾವೇರಿ ಹಿತರಕ್ಷಣಾ ಸಮಿತಿಯಿಂದ ಪ್ರೊಟೆಸ್ಟ್ ನಡೆಸಲಾಗ್ತಾ ಇದೆ. ಬೆಂಗಳೂರು ಮೈಸೂರು ಹಳೆ ಹೆದ್ದಾರಿಯಲ್ಲಿ ಈ ಪ್ರೊಟೆಸ್ಟ್ ಅನ್ನು ನಡೆಸ್ತಾ ಇದ್ದಾರೆ. ಹೆದ್ದಾರಿಯನ್ನ ತಡೆದು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಮಾಜಿ ಎಂಎಲ್ಸಿ ಕೆಟಿ ಶ್ರೀಕಂಠೇಗೌಡ ನೇತೃತ್ವದಲ್ಲಿ ಈ ಹೋರಾಟವನ್ನು ನಡೆಸಲಾಗ್ತಾ ಇದೆ. ಸಿಡಬ್ಲ್ಯೂಎಂಎ ಆದೇಶದ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಈ ಸಂದರ್ಭದಲ್ಲಿ ತಮಿಳುನಾಡಿಗೆ ನೀರು ಯಾವುದೇ ಕಾರಣಕ್ಕೂ ಕೂಡ ಬಿಡಬಾರದು ಅಂತ ಪ್ರತಿಭಟನಾಕಾರರು ಈ ಸಂದರ್ಭದಲ್ಲಿ ಆಗ್ರಹ ಕೂಡ ಮಾಡಿದ್ದಾರೆ. ತಮಿಳುನಾಡಿಗೆ ನೀರು ಬಿಡೋದಕ್ಕೆ ಆದೇಶವನ್ನ ನೀಡಿದೆ ಸಿಡಬ್ಲ್ಯೂಎಂಎ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಂಡ್ಯದಲ್ಲಿ ಪ್ರತಿಭಟನೆ ತೀವ್ರಗೊಂಡಿದೆ. ಮದ್ದೂರಿನಲ್ಲಿ ರೈತ ಸಂಘದಿಂದ ಧರಣಿಯನ್ನ ನಡೆಸಲಾಗ್ತಾ ಇದೆ. ಮದ್ದೂರಿನ ಕೊಪ್ಪ ವೃತ್ತದಲ್ಲಿ ಪ್ರೊಟೆಸ್ಟ್ ನಡೆಸ್ತಾ ಇದ್ದಾರೆ. ಬೆಂಗಳೂರು ಮೈಸೂರು ಹೆದ್ದಾರಿ ತಡೆದು ರೈತರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ನೀರೇನಾದರೂ ಬಿಟ್ಟಿದ್ದೇ ಆದಲ್ಲಿ ಉಗ್ರ ಹೋರಾಟವನ್ನು ನಡೆಸಬೇಕಾಗುತ್ತೆ ಅಂತ ಎಚ್ಚರಿಕೆಯನ್ನ ಕೂಡ ಕೊಟ್ಟಿದ್ದಾರೆ. ಮಾಡುವಂತ ಎಲ್ಲಾ ಪ್ರಯತ್ನ ಇದೆ, ಅದರಲ್ಲಿ ಸಂಪೂರ್ಣವಾಗಿ ಮಾಹಿತಿ ಕೊಡೋದ್ರಲ್ಲಿ ವಿಫಲ ಆಗಿದೆ. ಉದಾಹರಣೆಗೆ ನೀವು ಮೇಕೆದಾಟದ ಪ್ರಕರಣದ ಬಗ್ಗೆ ಇವ್ರಿಗೆ ಹೇಳೋದಾದ್ರೆ, ಇಲ್ಲಿ ತನಕ ಹೇಳ್ತಾ ಇದ್ರು ಮೇಕೆದಾಟಿಗೆ ಬಿಜೆಪಿಯನ್ನ ಟೀಕೆ ಮಾಡೋದು, ನೀವು ಪರ್ಮಿಷನ್ ಕೊಡಿ ಕೇಂದ್ರದ, ನಾವು ಕಟ್ಬಿಡ್ತೀವಿ ಅಂತ. ಇವತ್ತು ಕೇಂದ್ರ ಸರ್ಕಾರ ಸ್ಪಷ್ಟಪಡಿಸಿದೆ, ಯಾವುದೇ ಕಾರಣಕ್ಕೂ ಆಯಾ ರಾಜ್ಯದಲ್ಲಿ ಮಾಡ್ಕೊಳ್ಳೋದಕ್ಕೆ ಯಾವ ಪರ್ಮಿಷನ್ ಬೇಕಾಗಿಲ್ಲ ಅಂತ. ಆ ವಿಚಾರ ಈ ಸರ್ಕಾರಕ್ಕೆ ಗೊತ್ತಿಲ್ಲ ಅಂದ್ರೆ ಈ ವಿಚಾರದ ಬಗ್ಗೆ ಗೊತ್ತಿಲ್ಲದೆ ಇರುವಂತಹ ದಡ್ರು ಮುಖ್ಯಮಂತ್ರಿ, ಇಂಥ ದಡ್ಡ ಒಬ್ಬ ನೀರಾವರಿ ಮಂತ್ರಿ ಆದ್ರೆ ನಮ್ಗೆ ನ್ಯಾಯ ಪಡ್ಕೊಳ್ಳೋದು ಹೆಂಗ್ ಸಾಧ್ಯ? ಮೇಕೆದಾಟಿಗೆ ಪರ್ಮಿಷನ್ ಬೇಕಾಗಿಲ್ಲ ಅನ್ನೋದ್ರೆ ಇವರು ಕೇಂದ್ರ ಕೊಟ್ರೆ ಮಾಡ್ತೀವಿ, ಕೇಂದ್ರ ಮಾಡ್ತೀವಿ ಅಂತ ನಮ್ಗೆ ಹೇಳ್ತಾ ಕತೆ ಹೇಳ್ತಾ ಬಂದ್ರಲ್ಲ. ಇಂಥ ಅಜ್ಞಾನಿಗಳು ನಮ್ಮನ್ನ ಆಡಳಿತ ಮಾಡ್ತಾರೆ. ಒಂದೇನಪ್ಪಾ ಅಂದ್ರೆ, ಇಂಥ ಅಜ್ಞಾನಿಗಳು ಮಾಡ್ತಾವ್ರಲ್ಲ ವಿಪರ್ಯಾಸ ಪ್ರಜಾತಂತ್ರ ವ್ಯವಸ್ಥೆ ಒಳಗಡೆ ಅವರು ಮೈಸೂರು ಮಹಾರಾಜರನ್ನ ಮೀರಿಸುವಂತ ಆಸ್ತಿ ಶ್ರೀಮಂತರಾಯ್ತಾವ್ರೆ. ಇಲ್ಲಿ ಬೆಳೆ ಬೆಳಕಂದು ನೆಮ್ಮದಿಯಾಗಿದ್ದಂತ ಜನ, ಹಿಂದೆ ರೈತರು ಏನು ನಮ್ಮ